ಸ್ನೇಹಿತರೆ, ಈ ಒಂದು ಹಸು ಬೇಕಾದಲ್ಲಿ ನಿಮ್ಗೆ ಈ ಮೊಬೈಲ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಈ ಒಂದು ಹಸುನ 2,60,000 ಹೇಳ್ತಾರೆ. ಫೈನಲ್ ಆಗಿ ಒಂದು 2,50 ಮಾಡ್ತಾರೆ. ಸರ್ ಜಾತ್ರೆ ಇನ್ನು ಇವತ್ತು ಸೇರ್ತಾ ಇದೆ, ಇನ್ನು ನಾಳೆಯಿಂದ ಚೆನ್ನಾಗಿ ಆಗುತ್ತೆ ಅಂತ ನಾವು ಇದ್ದೀವಿ. ನಾಳೆಯಿಂದ ಈಗ 2,10 ಹೇಳ್ತಾ ಇದ್ದೀವಿ. ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಸರ್? ಫೈನಲ್ ಏನೋ ಒಂದು ಹೆಚ್ಚು ಕಮ್ಮಿ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ತುಮಕೂರು ಹತ್ರ ಇರೋ ಸಿದ್ಧಗಂಗಾ ಕ್ಷೇತ್ರಕ್ಕೆ ಬಂದಿದ್ದೀರಿ. ಇಲ್ಲಿ 17ನೇ ತಾರೀಕಿಂದ 3ನೇ ತಾರೀಕುವರೆಗೂ ಇಲ್ಲಿ ಜಾತ್ರೆ ಇದೆ. ಇಲ್ಲಿ ನಿಮ್ಗೆ ಕೃಷಿ ಮತ್ತೆ ಕೈಗಾರಿಕೆಗಳ ವಸ್ತು ಪ್ರದರ್ಶನ ಇದೆ. ಈ ವಿಡಿಯೋ ಮುಖಾಂತರ ನಿಮ್ಗೆ ತೋರಿಸ್ತೀನಿ, ಬನ್ನಿ ನೋಡೋಣ. ನೋಡಿ, ಇಲ್ಲಿ ನಾಳೆಯಿಂದ ಜಾತ್ರೆ ಸ್ಟಾರ್ಟ್. ಈ ಜಾತ್ರೆ ಸ್ಟಾರ್ಟ್ ಆಗೋದಕ್ಕೆ ಅಂಗಡಿಗಳೆಲ್ಲ ಹಾಕಿದ್ದಾರೆ ಇಲ್ಲಿ ಅಕ್ಕಪಕ್ಕ. ಸದ್ಯಕ್ಕೆ ಇಲ್ಲಿ ಹಿಂಭಾಗದಲ್ಲಿ ನೋಡ್ತಾ ಇರೋಂಥದ್ದು ಸಿದ್ಧಗಂಗಾ ಮಠದ ಜಾತ್ರೆ. ಇನ್ನೇನು ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. 17ನೇ ತಾರೀಕಿಂದ ಮಾರ್ಚ್ 3ನೇ ತಾರೀಕುವರೆಗೂ ಇದೆ. ಹಲವಾರು ಭಾಗಗಳಿಂದ ರೈತರು ತಮ್ಮ ದನಗಳನ್ನ ಕರ್ಕೊಂಡು ಈ ಜಾತ್ರೆಗೆ ಬರ್ತಾ ಇದ್ದಾರೆ. ಬನ್ನಿ ನೋಡೋಣ ಯಾವ ತರ ಹಸು ಇದೆ, ಬನ್ನಿ ನೋಡೋಣ. ನಾಗರಾಜ್ ಅವರು ಎಲ್ಲಿಂದ ಬರ್ತಾ ಇದ್ದಾರೆ? ನಾವು ಅದೇ ನಿರ್ಮಲ ಹತ್ರ ಅರ್ತಿಪಾಳ್ಯ. ನೆಲಮಂಗಲ ಹತ್ರ ಅರ್ತಿಪಾಳ್ಯ. ಓಕೆ, ಏನ್ ಅನಿಸ್ತಾ ಇದೆ ಸರ್? ಈಗ ಜಾತ್ರೆ ಇವತ್ತು ಬಂದಿದ್ರ, ಇವತ್ತಿನ ಶುರು ಆಗ್ತಾ ಇದೆ. ಹೌದು ಸರ್. ಏನ್ ಅನಿಸ್ತಾ ಇದೆ ನಿಮ್ಗೆ? ನಾವು ಕಾಲದಿಂದ ಕಟ್ಕೊಂಡ್ ಬಂದಿದ್ದೀವಿ. ಖುಷಿ ಅನಿಸ್ತದೆ. ಖುಷಿ ಅನಿಸ್ತದ್ಯಾ? ಸೊ ಈ ಒಂದು ಜಾತ್ರೆಗೆ ಏನು ಎಷ್ಟು ಜೊತೆ ಏರ್ಗಳನ್ನ ನೀವು ನಾವು ಒಂದೇ ಜೊತೆ ಕರುಗಳು ಸರ್. ಜೊತೆ ಕರುಗಳು ಎಷ್ಟು ತಿಂಗಳಾಗಿದೆ ಸರ್ ಇದಕ್ಕೆ? ಸರ್ ಇದು ಒಂದು 7.5 ತಿಂಗಳು, ಒಂದು 8 ತಿಂಗಳು. ಕೂಟ ಹಾಕಿದ್ರಾ? ಕೂಟ ಮಾಡಿದ್ರಾ? ಏನೇನ್ ಮೇವ್ ಹಾಕ್ತಿದ್ರಾ? ಹಾಲೆಲ್ಲ ಹಾಕ್ತಿದ್ರಾ? ಒಂದೊಂದು ಲೀಟರ್ ಬೆಳಗ್ಗೆ ಸಾಯಂಕಾಲ ಹಾಲು ಹಾಕ್ತಿವಿ. ಸ್ವಲ್ಪ ತಿಂಡಿ ಕೊಡ್ತೀವಿ. ಏನ್ ರೇಟ್ ಹೇಳ್ತಿದ್ರ? ಇಲ್ಲ ಸರ್, ನಾವು ತಂದವು. ನಾವು ಈಗ 2,10 ಹೇಳ್ತಾ ಇದ್ದೀವಿ. 2,10 ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಸರ್? ಫೈನಲ್ ಏನೋ ಒಂದು ಹೆಚ್ಚು ಕಮ್ಮಿ. ಫೋನ್ ನಂಬರ್ ಹೇಳ್ತಾರ ತಮ್ಮದು? ನನ್ನ ಫೋನ್ ನಂಬರ್ 9845507550. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ಸ್. ಸ್ನೇಹಿತರೆ, ಇಲ್ಲಿ ನನ್ನ ಹಿಂದೆ ಹಸು ಇದೆ, ಬನ್ನಿ ನೋಡೋಣ ಇಲ್ಲಿ ಎಷ್ಟು ಪ್ರೈಸ್ ಹೇಳ್ತಾರೆ ಅಂತ ಕೇಳೋಣ. ಗುಮ್ಮತ್ ತರ ಇದೆ ಹಸು. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಶಿವಗಂಗಯ್ಯ. ಶಿವಗಂಗಯ್ಯ ಅವ್ರು ಎಲ್ಲಿಂದ ಬರ್ತಾ ಇದ್ದೀರಾ? ಸರ್ ಮಾಗಡಿ ತಾಲೂಕು ಕುದೂರು ಹೋಬಳಿ ಶ್ರೀಗಿರಿಪುರ ಗೊಲ್ರಟ್ಟಿ. ಸರ್ ಎಷ್ಟು ವರ್ಷದಿಂದ ಈ ಒಂದು ಸಿದ್ಧಗಂಗಾ ಜಾತ್ರೆಗೆ ಬರ್ತಾ ಇದ್ದೀರಾ? ನಮ್ ತಾತನ ಕಾಲದಿಂದ ಮಾಡ್ತಾ ಇದೀವಿ. ನಮ್ ತಾತನ ಕಾಲದಿಂದ ಮಾಡ್ತಾ ಇದೀವಿ. ಈಗ ಈ ಒಂದು ಜಾತ್ರೆಗೆ ಎಷ್ಟು ಜೊತೆ ಏರ್ಗಳನ್ನ ನೀವು ಒಂದೇ ಒಂದ್ ಜೊತೆ ಕರ್ಕೊಂಡ್ ಬಂದಿದ್ದೀವಿ. ಒಂದೇ ಒಂದ್ ಜೊತೆ ಹಾಲಲ್ಲ ಸರ್. ಏನ್ ರೇಟ್ ಹೇಳ್ತಿದ್ದಾರೆ ಸರ್ ಇದಕ್ಕೆ? 2.5 ಲಕ್ಷ ಹೇಳ್ತಾ ಇದೀವಿ. ಸರ್ ಜಾತ್ರೆ ಎಲ್ಲ ಸರ್ ಜಾತ್ರೆ ಇನ್ನು ಇವತ್ತು ಸೇರ್ತಾ ಇದೆ, ಇನ್ನು ನಾಳೆಯಿಂದ ಚೆನ್ನಾಗಿ ಆಗುತ್ತೆ ಅಂತ ನಾವು ಇದ್ದೀವಿ. ನಾಳೆಯಿಂದ. ಓಕೆ, ಈ ಒಂದು ಜಾತ್ರೆನಲ್ಲಿ ಏನೇನ್ ಫೆಸಿಲಿಟೀಸ್ ನಿಮ್ಗೆ ಮಾಡಿದ್ದಾರೆ ಸರ್? ಇನ್ನ ಇವತ್ತಿಂದ ಆಚೆಗೆ ನೀರು ಊಟ ಎಲ್ಲ ಮಠದಿಂದ ಸೌಕರ್ಯ ಐತೆ. ಮಠದಿಂದ ಎಲ್ಲ ಮಾಡ್ತಾರೆ. ಪ್ರೈಸ್ ಇರ್ಬೇಕು. ಇನ್ನ ಅವೆಲ್ಲ ಕಮಿಟಿ ಮಾಡ್ಬೇಕು. ಕಮಿಟಿ ಅವ್ರೆ ಇಲ್ಲ, ನಮ್ಗಿಂದ ಕರೀತಾರೆ. ನಾವು ಅವ್ರ ನಂಬರ್ ಆಗಿರಲ್ಲ, ಅವ್ರು ಕರೀತಾರೆ ಕಮಿಟಿಯವರು. ಉತ್ತಮ ಬಹುಮಾನ ಕೊಡ್ತಾರೆ. ಈಗ ಏನ್ ರೇಟ್ ಹೇಳ್ತಿದ್ರ ಸರ್ ಇದಕ್ಕೆ? ನಾನು 2.5 ಹೇಳ್ತಾ ಇದೀನಿ. 2.5. ಏನೇನು ಮೇವ್ ಹಾಕ್ತಿದ್ರ? ಬೂಸ, ಚಕ್ಕೆ ಬೂಸ, ಕಡ್ಲೆ ಒಟ್ಟು, ಹಾಲು, ಮೊಟ್ಟೆ, ಬೆಣ್ಣೆ. ಈಗ ಏನು ಈಗ ಫೈನಲ್ ಎಷ್ಟಕ್ಕೆ ಬಿಡ್ಬೋದು ನೀವು? ನಾನು 2 ಕಾಲ ಬಂದು ಬಿಡ್ರ ಅಂತ ಇದೀನಿ. ಈಗ ನಿಮ್ಮ ಮನೆಯಲ್ಲೇ ಸಾಕಿರೋದಿವೆಲ್ಲ? ಹ್ಞೂ ಸರ್, ನಾನು ತಂದು 2 ಲಕ್ಷ ಆಯ್ತು. ಎಷ್ಟು ತಿಂಗಳಿಂದ ತಗೊಂಡ್ ಬಂದ? 1 ತಿಂಗಳಾಯ್ತು ಸರ್. 1.25 ಲಕ್ಷ ತಂದು ಜಾತ್ರೆಗೆ ಅಂತಾನೆ ತಂದ. ಮನೆಗೆ ವರ್ಷ ಒಂದ್ ಜೊತೆ ಇರ್ಬೇಕು ನಮ್ಗೆ. ಯಾವ ಎನಿ ಟೈಮ್ ಇರ್ಬೇಕು. ಜಾತ್ರೆಗೆ ಏನಂತ ಇರಲ್ಲ, ಎನಿ ಟೈಮ್ ಇರ್ಬೇಕು ನಮ್ಗೆ. ಇದು ಬಿಟ್ರೆ ಯಾವ ಜಾತ್ರೆಗೆ ಹೋಗ್ತೀರಾ ನೀವು? ಸರ್ ಇದು ಮಾಗಡಿ, ಸುಗ್ನಳ್ಳಿ ಕಮ್ಮಿ ಆಗ್ಬಿಡ್ತು. ಈಗ ಎಲ್ಲಾ ಜಾತ್ರೆಗೆ ಹೋಗವ, ಈಗೆಲ್ಲ ದೊಡ್ಡ ಹೋಗಲ್ಲ. ಸಿದ್ಧಗಂಗೆ ಮಾಗಡಿ. ತಮ್ಮ ಫೋನ್ ನಂಬರ್ ಹೇಳ್ತೀರಾ? 9964579226. ಓಕೆ ಸರ್, ಥ್ಯಾಂಕ್ ಯು. ಒಳ್ಳೆದಾಗಲಿ. ನೋಡ್ರಿ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಮುನಿಯಪ್ಪ ಅಂತ. ಮುನಿಯಪ್ಪ ಅವರು ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಸೀಗೆಹಳ್ಳಿ ಸರ್. ಸೀಗೆಹಳ್ಳಿ. ಸೀಗೆಹಳ್ಳಿ
ಬೆಂಗಳೂರು ಉತ್ತರ ತಾಲೂಕು ಯಶವಂತಪುರ ಹೋಬಳಿ. ಯಶವಂತಪುರ ಹೋಬಳಿ, ಬೆಂಗಳೂರು ಉತ್ತರ. ಓಕೆ, ಏನ್ ಅನ್ಸ್ತದೆ ಸಿದ್ಧಗಂಗಾ ಜಾತ್ರೆ? ಚೆನ್ನಾಗಿ ನಡೀತಾ ಸರ್. ಚೆನ್ನಾಗಿ ನಡೀತದೆ. ಈಗ ನೀವ್ ಎಷ್ಟು ವರ್ಷದಿಂದ ಇವನ್ ಜಾತ್ರೆ ಕೊಡ್ತಾ ಇದ್ದೀರಾ? ನಮ್ ತಾತನ ಕಾಲದಿಂದ ಕಟ್ತಾ ಇದ್ದೀವಿ ಬನ್ನಿ. ಬರ್ತಾ ಇದ್ರ ಈಗ ಜಾತ್ರೆಗಳು ನಿಮ್ ತಾತನ ಕಾಲದಿಂದ ಬರ್ತಾ ಇದ್ರಲ್ವಾ, ಏನ್ ಅನ್ಸುತ್ತೆ? ಏನ್ ಡಿಫ್ರೆನ್ಸ್? ಯಾವಾಗೂ ಇವಾಗ ಡಿಫ್ರೆನ್ಸ್ ಜನ ಸರ್. ಅದೇ ಏನ್ ಡಿಫ್ರೆನ್ಸ್ ನೀವು ನೋಡ್ತಾ ಇದ್ದೀರಾ? ಏನು ನಾವೇ ಡಿಫ್ರೆನ್ಸ್ ಮಾಡ್ಕೊಂಡಿರೋದು. 50,000 ರೂಪಾಯಿದಲ್ಲೇ 2 ಲಕ್ಷಕ್ಕೆ ಹೋಗವೆ, 5 ಲಕ್ಷಕ್ಕೆ ಹೋಗವೆ, 10 ಲಕ್ಷಕ್ಕೆ ಹೋಗವೆ. ಸೊ ನಾವೇ ಡಿಫ್ರೆನ್ಸ್ ಮಾಡ್ಕೊಂಡಿರೋದು. ಈಗ ಏನು ಅಲ್ಲಾಗಿದೆ ಸರ್ ಇದಕ್ಕೆ? ಏನ್ ಸರ್? ಹಾಲಲ್ಲಿ ತಾನೇ ಇದು? ಹಾಲಲ್ಲೇ ಸರ್. ಎಷ್ಟು ತಿಂಗಳಾಗಿದೆ? ಇನ್ನ ವರ್ಷ ಆಗಲ್ಲ ಸರ್. ಈಗ 1 ವರ್ಷ ಆಗಿದೆ. ವರ್ಷ ಆಗಿದೆ. ಏನೇನ್ ಮೇವ್ ಹಾಕ್ತಿದ್ರ? ನಾವು ಜೋಳ, ರವೆ, ಹಾಲು, ಇದು ಎಷ್ಟು ಲೀಟರ್ ಹಾಲು ಹಾಕ್ತಿದ್ರ? 2 ಹಾಕ್ತಿವಿ ಸರ್. 2 ಲೀಟರ್ ಹಾಕ್ತಿದ್ರ? 2 ಹಾಕ್ತಿವಿ. 2 ಲೀಟರ್ ಹಾಕ್ತಿದ್ರ. ಅದು ಬಿಟ್ರೆ ಮೇವು ಮಾಮೂಲಿ ರಾಗಿ ಹುಲ್ಲು, ನೆಲ್ಲುಲ್ಲು, ಭತ್ತದ ಹುಲ್ಲು. ಗಾಡಿ ಎಲ್ಲ ಕಟ್ತಾ ಇದ್ರ ನಿಧಾನಕ್ಕೆ? ಇಲ್ಲ ಸರ್, ಮಾಡ್ತೇವೆ. ಓಕೆ, ಏನ್ ರೇಟ್ ಹೇಳ್ತಿದ್ರ? ನಾವ್ 2 ಚಿಲ್ಲರೆ ಹೇಳ್ತೀವಿ ಸರ್. 2 ಚಿಲ್ಲರೆ ಅಂದ್ರೆ ಎಷ್ಟು? ಕರೆಕ್ಟ್ ಆಗಿ ಹೇಳ್ಬೇಕಲ್ವಾ? 2 ಕಾಲು. 2 ಕಾಲು. ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ? 1.5 ಬಿಡ್ತೀವಿ ಸರ್. 2 ಕಾಲು ಹೇಳಿ 1.5 ಬಿಡ್ತೀವಿ. ಓಕೆ, ಅದು ಪಕ್ಕದ ನಿಮ್ದೇನಾ? ನಮ್ಮವರವೇ ಸರ್. ನಿಮ್ಮವರವೇ. ರೇಟ್ ಏನಾದ್ರು ಗೊತ್ತಾ ಇದ್ರದ್ದು? ಅವು 1.5 ಆಗವ ಸರ್. 1.5 ತಿಂಗಳಾಗಿದೆ ಸರ್ ಇದಕ್ಕೆ? ಅವಕ್ಕೂ 1.5 ವರ್ಷ ಆಗವ ಸರ್. 1 ವರ್ಷ ಆಗಿದೆ. ನಿಧಾನಕ್ಕೆಲ್ಲ ಇದ್ ಮಾಡ್ತಿದ್ದೀರಾ? ನಿಧಾನಕ್ಕೆಲ್ಲ ಅಂದ್ರೆ ಗಾಡಿದೆಲ್ಲ ಪ್ರಾಕ್ಟೀಸ್ ಮಾಡಿದ್ದೀವಿ ಸರ್. ಮಾಡ್ತಾ ಇದ್ದೀರಾ? ಮಾಡಿದ್ದೀವಿ. ಈಗ ಇದು ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು ನೀವು? ನಾವು 1.5 ಬಿಡ್ತೀವಿ ಸರ್. ಈಗ 2.60 ಹೇಳ್ತೀವಿ, 1.5 ಬಿಡ್ತೀವಿ. ಹೌದಾ? ಓಕೆ. ಅದು ಹಿಂದ್ಗಡೆ ಇರೋದು ಯಾರ್ದು? ಅವು ನಮ್ಮವೇ ಸರ್. ನಿಮ್ಮವೇನಾ? ನಮ್ಮವೇ. ಏನ್ ಏನಾಗಿದೆ ಅದಕ್ಕೆ? 1.25 ಹೇಳ್ತೀವಿ ಸರ್. 1.25 ಹೇಳ್ತಿದ್ದೀರಾ? ಅದೆಷ್ಟು ತಿಂಗಳು? ಅವು 9 ತಿಂಗಳು 10 ತಿಂಗಳೇ. 9 ತಿಂಗಳು 10 ತಿಂಗಳ ಅಷ್ಟೇ. ಓಕೆ. ಎಲ್ಲದಕ್ಕೂ ನಿಧಾನವಾಗಿ ಗಾಡಿ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದೀವಿ ಸರ್. ಸುಳಿಸೋದೆಲ್ಲ ಕರೆಕ್ಟ್ ಆಗಿದೆ? ಏನ್ ತಪ್ಪಿಲ್ಲ ಸರ್. ಏನು ತಪ್ಪಿಲ್ಲ ಸರ್. ಅದಕ್ಕೆ ಎಷ್ಟು ರೇಟ್ ಹೇಳ್ತಿದ್ರ? ಅವು 1.25 ಹೇಳ್ತೀವಿ. 1.25 ಹೇಳ್ತಿದ್ರ. ಫೈನಲ್ ಒಂದು ಬಂದ್ರೆ ಬಿಡ್ತೀವಿ. 9663134399. ಓಕೆ, ಥ್ಯಾಂಕ್ ಯು. ನಮಸ್ಕಾರ. ನಮಸ್ತೆ ಸರ್. ನಮ್ಮ ಹೆಸರು? ಚೌಡೇಗೌಡ ಸರ್. ಚೌಡೇಗೌಡರು. ಎಲ್ಲಿಂದ ಬರ್ತಾ ಇದ್ರ? ಮಂಡ್ಯ ತಾಲೂಕು ವನಗಾನಹಳ್ಳಿ ಸರ್. ವನಗಾನಹಳ್ಳಿ. ವನಗಾನಹಳ್ಳಿ ಸರ್. ವನಗಾನಹಳ್ಳಿ. ಮಂಡ್ಯ ಪಕ್ಕ. ಅದೇ ಆಲ್ಬುರ್ಗಿ ಎಲ್ಲ ಬರುತ್ತಲ್ಲ? ಇಲ್ಲ ಸರ್, ಕೆರಗೋಡು ರೋಡ್. ಸರ್, ಏನ್ ಅನ್ಸ್ತದೆ ಈ ಒಂದು ಜಾತ್ರೆ? ತುಂಬಾ ಚೆನ್ನಾಗಿದೆ ಸರ್ ಜಾತ್ರೆ. ತುಂಬಾ ಚೆನ್ನಾಗಿದೆ. ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು 2 ವರ್ಷದಿಂದ ಸರ್. 2 ವರ್ಷದಿಂದ. ಏನು ಪ್ರೈಸಸ್ ಎಲ್ಲ ಕೊಡ್ತಾ ಇದಾರೆ ಇಲ್ಲಿ? ಹೌದು ಸರ್. ಅದ್ ಬಿಟ್ರೆ ಮೂಲಭೂತ ಸೌಕರ್ಯ ಎಲ್ಲ ನೀರು, ಊಟ ಸೌಕರ್ಯ ಎಲ್ಲ ಚೆನ್ನಾಗಿದೆ ಸರ್. ಎಲ್ಲ ಚೆನ್ನಾಗಿದೆ. ಸೊ ಈ ಒಂದು ಜಾತ್ರೆಗೆ ನೀವು ಎಷ್ಟು ಜೊತೆ ಎತ್ತುಗಳನ್ನ ಕರ್ಕೊಂಡು ಬಂದಿದ್ದೀರಾ? ನಾವು ಸರ್ ಈಗ 2 ಜೊತೆ ಸರ್. 2 ಜೊತೆ. ಈಗ ಕೈ ಪಕ್ಕ ನಿಮ್ಮ ಹಿಂದೆ ಇದೆಯಲ್ಲ, ಏನೆಲ್ಲಾಗಿದೆ ಸರ್ ಇದಕ್ಕೆ? ಇವು ಸರ್ 4 ಅಲ್ಲ ಸರ್. 4 ಅಲ್ಲ. ಏನ್ ರೇಟ್ ಹೇಳ್ತಿದ್ರ ಸರ್? 2.30 ಹೇಳ್ತೇವೆ ಸರ್. 2.30. ಉಳುಮೆ ದರ? ಉಳುಮೆ ಸರ್ ಇದೆ. ಉಳುಮೆ ಸೋಕಿ ಎಲ್ಲ ಐತೆ. ಸೊ ಇದು ಬಿಟ್ರೆ ಅಲ್ಲಿ ಹಿಂದ್ಗಡೆ ಇರೋದೆಲ್ಲ ನಿಮ್ದೆ? ಹೌದು ಸರ್. ಓಕೆ, ಇದಕ್ಕೆ ಏನ್ ರೇಟ್ ಹೇಳ್ತಿದ್ರ ಸರ್? 2,30,000 ಹೇಳ್ತೇವೆ ಸರ್. 2,30,000. ನಾನು ಫೈನಲ್ ಕೇಳ್ತಾರೆ. ಫೈನಲ್ ಎಷ್ಟಕ್ಕೆ ಬಿಡ್ಬೋದು ನೀವು? ಫೈನಲ್ 2.30 ಮೇಲೆ ಬಂದ್ರೆ ಬಿಡ್ತೀವಿ ಸರ್. 2.30 ಮೇಲೆ? 2.30 ಹೇಳಿ 2.30 ಮೇಲೆ? ಹೌದು ಸರ್. ನಮ್ಗೆ ಲಾಭ ಬಂದ್ರೆ ಸರ್ ಬಿಡೋದು ಸರ್. ಹಂಗಲ್ಲ ಸರ್. ಈಗ ಏನ್ ಗೊತ್ತಾ, ಯಾವ್ದೋ ಒಂದು ವ್ಯಾಪಾರ ಅಂದ್ರೆ ಚೌಕಾಸಿ ಮಾಡೇ ಮಾಡ್ತಾರೆ ಎಲ್ಲಾ ಕಡೆನೂ. ಈಗ ನಾವು ರೇಟ್ ಹೇಳ್ತೀವಿ, ಆ ರೇಟ್ ಗಿಂತ ಕಡಿಮೆ ಕೇಳ್ತಾರೆ ಹೊರತು ಜಾಸ್ತಿ ಕೇಳೋದು. ಆದ್ರೆ ಈಗ ನೀವು ತಗೊಂಡಿರೋ ರೇಟ್ ಇದ್ರೆ ಅದಕ್ಕೆ ಲಾಭ ಇಟ್ಕೊಂಡು ನೀವು ಹೇಳ್ಬೋದು. ಸೊ ಹಂಗಾಗಿ ನೀವು ಫೈನಲ್ ಆಗಿ ಕೊಡೋದು ಸರ್. ನಾವು 2.20 ಕೊಡ್ತೀವಿ. ಸುಳಿಸೋದೆಲ್ಲ ಕರೆಕ್ಟ್ ಆಗಿದೆ? ಎಲ್ಲ ಕರೆಕ್ಟ್ ಆಗಿದೆ. ಸೊ ಇದು ಏನೇನು ಗದ್ದೆ ಕೆಲಸ? ಕಬ್ಬು ಗಿಬ್ಬು ಎಲ್ಲ ಹೊಡಿತಾ ಇದ್ದಾರೆ? ಹೌದು ಸರ್. ಪರವಾಗಿಲ್ಲ ಎಲ್ಲ? ಹೌದು ಸರ್, ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾರೆ. ಬೇರೆ ಯಾವ್ದಿದೆ ಬನ್ನಿ ತೋರಿಸಿ ಸರ್. ಇದೆಲ್ಲ ನಿಮ್ದೇನ ಗೊತ್ತಿಲ್ಲ? ಬೇರೆ ಇದು ಬೇರೆ ಸರ್, ನಮ್ಮ ಸ್ನೇಹಿತರು ಸರ್. ಇದು ಹೌದು. ನಿಮ್ದು ಯಾವ್ದಿದೆ? ಇವು ಸರ್. ಹೌದು ಸರ್, ಇದು ಅಲ್ಲಾಗಿಲ್ಲ ಸರ್. ಅಲ್ಲಾಗಿಲ್ಲ? ಹಾಲಲ್ಲ? ಹಾಲಲ್ಲ. ಓಕೆ, ಇದಕ್ಕೆ ಉಳುಮೆದೆಲ್ಲ ಪ್ರಾಕ್ಟೀಸ್ ಮಾಡಿಸ್ತಿದ್ದೀರಾ? ಹೌದು ಸರ್. ಹೌದು ಸರ್. ಮಾಡಿಸ್ತಿದ್ದೀರಾ? ಏನ್ ರೇಟ್ ಹೇಳ್ತಿದ್ದೀರಾ ಸರ್? 1.70 ಸರ್. 1.70. ಫೈನಲ್? ಫೈನಲ್ ಸರ್ 1.65 ಬಿಡ್ತೀನಿ ಸರ್. ಇದು ನಿಮ್ಮ ಸ್ನೇಹಿತರದ ಏನಾದ್ರು ಇದೆಯಾ ರೇಟ್? ಹೌದು ಸರ್. ಅದು 2. ಹೌದು ಸರ್. ಗೊತ್ತಾ ರೇಟ್ ಗೊತ್ತಿದೆಯಾ? ಅದು ಸರ್ 2.20 ಸರ್. ಬನ್ನಿ. KFRM ಸರ್. ಇವು KFRM ಬೆಂಗಳೂರು. ಬೆಂಗಳೂರು. ಏನಲ್ಲಾಗಿದೆ ಸರ್ ಇದು? ಇವು ಕಡಲು ಸರ್. ಕಡೆ. ಏನ್ ರೇಟ್ ಹೇಳ್ತಾ ಇದ್ರ? 2.20 ಹೇಳ್ತೇವೆ ಸರ್. 2.20 ಹೇಳ್ತಿದ್ರ? ಇದು ಉಳುಮೆ ಗಿಳುಮೆ ಎಲ್ಲ ಮಾಡಿ ಎಲ್ಲ ಇದು ಎಲ್ಲ ಕೆಲಸ ಮಾಡಿ, ಗಾಡಿ ಕೆಲಸ ಎಲ್ಲ ಇದು 2 ಜೊತೆ ಸರ್. ಓಕೆ. ಅದು ಎಲ್ಲ ಆಗಿಲ್ಲ ಸರ್. ಅದು ಬನ್ನಿ ಇದೆಲ್ಲ ಆಗಿದೆ. ಇದೆಲ್ಲ ಆಗಿಲ್ಲ ಸರ್. ಈ
ಇದಕ್ಕೆ ರೇಟ್ ಹೇಳ್ತಿದ್ರಾ? ಸರ್ ಇವು 180 ಸರ್. 180. ಇದು ಉಳ್ಮೆ ಎಲ್ಲ ಪ್ರಾಕ್ಟೀಸ್ ಇವೆಲ್ಲ ಕೆಲಸ ಮಾಡಿದ್ವಿ ಸರ್. ಎಲ್ಲ ಕೆಲಸ ಮಾಡಿಸ್ತಿದ್ದೀರಾ? ಇದು ಫೈನಲ್ ರೇಟ್ ಏನಾದ್ರು ಗೊತ್ತಿದೆಯಾ? ಒಂದು 175 ಬಿಡ್ತೀವಿ ಸರ್. 70 ಬಂದ್ರೆ ಬಿಡ್ತೀರಾ? ಹಾ. ಓಕೆ ಸರ್. ಅದು ಬಿಟ್ರೆ ಈಗ ಬೇರೆ ಸದ್ಯಕ್ಕೆ ಇನ್ನ ಬರೋದೈತೆ ಸರ್. ಬರೋದಿದೆ. ಇದೆಲ್ಲ ನಿಮ್ದು ಮತ್ತೆ ನಿಮ್ಮ ಸ್ನೇಹಿತರು ಸ್ನೇಹಿತರು? ಸರ್. ಹಾ. ಆಯ್ತು, ಬನ್ನಿ ಸರ್. ಈಗ ಈ ಒಂದು ಜಾತ್ರೆಗೆ ಬಂದಿದ್ದೀರಾ? ಹೌದು ಸರ್. ನಿಮ್ಗೆಲ್ಲ ಮೂಲಭೂತ ಸೌಕರ್ಯ ಚೆನ್ನಾಗೈತೆ ಸರ್. ನೀರು ನೆರಳು ಊಟದ ವ್ಯವಸ್ಥೆನೂ ಐತೆ ಮಠದಲ್ಲಿ. ಎಲ್ಲ ವ್ಯವಸ್ಥೆ ಚೆನ್ನಾಗೈತೆ ಸರ್. ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ. ಸೊ ನೀವು ಸದ್ಯಕ್ಕೆ 2 ವರ್ಷದಿಂದ ಈ ಒಂದು ಜಾತ್ರೆ? ಹೌದು ಸರ್, 2 ವರ್ಷ. ಇದು ಬಿಟ್ರೆ ನೀವೆಲ್ಲ ಹೋಗ್ತೀರಾ? ನಾವು ಹೋಗ್ತೀವಿ ಸರ್. ಬೇಬಿ, ಸಿಹಳ್ಳಿ, ಸೊ ಅಲ್ಲೆಲ್ಲ ಹೋಗ್ತೀರಾ? ಮಾಗಡಿ. ಸೊ ಈ ಒಂದು ಜಾತ್ರೆಯಲ್ಲಿ ಈಗ ನಿಮ್ಗೆ ಇಷ್ಟ ಆಗಿದೆ? ಇಷ್ಟ ಇದೆ ಸರ್. ನಮ್ಮ ನಂಬರ್ ಹೇಳ್ತೀರಾ? ಫೋನ್ ನಂಬರ್? 9980369187. ಓಕೆ ಸರ್, ಥ್ಯಾಂಕ್ ಯು. ನೋಡಿ ಸ್ನೇಹಿತರೆ, ಹಸುಗಳೆಲ್ಲ ಹೇಗಿದೆ ಅಂತ. ನೋಡಿ ಎಷ್ಟು ದೊಡ್ಡ ಕೊಂಬಿದೆ. ನೋಡಿ ಸ್ನೇಹಿತರೆ, ಈ ಮಠದ ಆವರಣದಲ್ಲಿ ಹೇಗೆ ಚಪ್ರ ಎಲ್ಲ ಹಾಕ್ಬಿಟ್ಟು ಈ ದನಗಳ ಜಾತ್ರೆ ಮಾಡ್ತಿದ್ದಾರೆ ಅಂತ ನೋಡಿ. ಎಷ್ಟು ವಿಶಾಲವಾದ ಮೈದಾನ ಇದೆ. ಈ ಮೈದಾನದಲ್ಲಿ ಈ ದನಗಳ ಜಾತ್ರೆನ ಮಾಡ್ತಿದ್ದಾರೆ. ಇಲ್ಲಿ ಬಂದಿರೋ ರೈತ ಬಾಂಧವರ ಹತ್ರ ಮಾತಾಡಿ ಅವರ ಹಸುಗಳ ಬಗ್ಗೆ ಮಾಹಿತಿನ ಈ ವಿಡಿಯೋ ಮುಖಾಂತರ ನಿಮ್ಗೆ ತಿಳಿಸ್ತೀನಿ. ಬನ್ನಿ. ಹಾ, ಬಾಯ್ ಬಾಯ್. ಅಮ್ಮ ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಹೆಸರು? ತಮ್ಮ ಹೆಸರು ಮಂಜುಳಾ. ಮಂಜುಳಾ ಅವ್ರು ಎಲ್ಲಿಂದ ಬರ್ತಾ ಇದ್ರಮ್ಮ? ಬಿದ್ಲಪುರದಿಂದ ಸರ್. ಬಿಡ್ಲಪುರ ಎಲ್ಲಿ ಬರುತ್ತೆ? ಯಾವ ತಾಲೂಕಮ್ಮ? ದೇವನಹಳ್ಳಿ ತಾಲೂಕು ಸರ್. ದೇವನಹಳ್ಳಿ ತಾಲೂಕು. ಎಷ್ಟು ವರ್ಷದಿಂದ ಈ ಒಂದು ದನಗಳ ಜಾತ್ರೆ ಬರ್ತಾ ಇದ್ರಮ್ಮ? ಇಲ್ಲ, ಇದೇ ವರ್ಷ ಸರ್ ಇಕ್ಕಿತ್ತು ಬಂದಿರೋ. ಹಾ, ಅದು ಸರ್. ಅಂದ್ರೆ ಈಗ ದೇವನಹಳ್ಳಿ ಅಂದ್ರೆ ನೀವು ಘಾಟಿಗೆಲ್ಲ ಹೋಗ್ತಾ ಇರ್ತೀರಾ? ಘಾಟಿಗೆ ಎಲ್ಲ ಹೋಗ್ತೀರಿ ಸರ್. ಎಲ್ಲ ಹೋಗ್ತೀರಿ ಸರ್. ನೀವು ಮತ್ತೆ ನಿಮ್ಮ ಮನೆಯವರು? ಹಾ. ಏನೊಂದು ಅಲ್ಲಾಗಿದೆ ಅಮ್ಮ ಈ ಒಂದು ಎತ್ತುಗಳಿಗೆ? 1, 2, 4 ಸರ್. 2 ಮತ್ತೆ 4. ಹೌದು ಸರ್. ಏನ್ ರೇಟ್ ಹೇಳ್ತಿದ್ದೀರಾ? 260 ಸರ್. 260. ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು? ಫೈನಲ್ ಅಂದ್ರೆ 1, 2 ಬರೀ ಸರ್. 2ವರೆಗೆ ಬಂದ್ರೆ ಬಿಡ್ತೀರಾ? ಹಾ. ಉಳ್ಮೆ ಎಲ್ಲ ಮಾಡಿಸ್ತಿದ್ದೀರಾ? ಹಾ, ಮಾಡ್ತದ ಸರ್. ಮಾಡಿಸ್ತಿದ್ದೀರಾ? ಹೌದು ಸರ್. ಓಕೆ ಓಕೆ. ಚೆನ್ನಾಗಿದೆ ಎತ್ತುಗಳೆಲ್ಲ? ಹಾ, ಚೆನ್ನಾಗೈತಿ ಸರ್. ಏನು ಮಾಡಲ್ಲ ಸರ್. ಏನು ಮಾಡಲ್ಲ. ಹಾ. ಸ್ವಲ್ಪ ಎದುರ್ತವೆ. ಏನು ಎದ್ರಲ್ಲ. ಈ ಜನ ಬಂದ್ರೆ ಹಂಗೆ ನಾವೇ ಬಿಡೋದು ಕಟ್ಟೋದೆಲ್ಲ ನಾವೇ ಸರ್. ಹಾ, ನಾವೇ. ಕರೆಕ್ಟ್ ಆಗಿದೆ? ಹಾ, ಕರೆಕ್ಟ್ ಆಗಿದೆ ಸರ್. ಕರೆಕ್ಟ್ ಆಗಿದೆ. ಹಾ. ಓಕೆ ಅಮ್ಮ, ಏನೇನ್ ಮೇವು ಹಾಕ್ತೀರಾ ಮನೆಯಲ್ಲಿ? ಏನಿಲ್ಲ ಸರ್, ಬೂಸ, ಮೇವು, ಒಣಮೇವು, ಜೋಳ ಕಡ್ಡಿ ಅಷ್ಟೇ. ಇನ್ನೇನ್ ಹಾಕಲ್ಲ ಸರ್. ನೀವೇನು ಉಳ್ಮೆ ಎಲ್ಲ ಮಾಡಿಸ್ತೀರಾ? ಹಾ, ಇಲ್ಲ, ಉಳುಮೆ ಏನಿಲ್ಲ. ಹೊಲಗಿ ಬಿದ್ದಾಗ ಗುಂಟಿಗಳು ಹಾಕ್ತಿರಿ ಅಷ್ಟೇ. ಮಾಮೂಲಿ ಟ್ರ್ಯಾಕ್ಟರ್ಗಳೈತೆ, ಅದ್ರಾಗ ಉಳುಮೆ ಮಾಡ್ಕೊಂತೀವಿ. ಅದು ಸರಿ ಅಮ್ಮ, ಒಳ್ಳೇದಾಗ್ಲಿ. ತಮ್ಮ ಸ್ನೇಹಿತರೆ, ಈ ಒಂದು ಹಸು ಬೇಕಾದಲ್ಲಿ ನಿಮ್ಗೆ ಈ ಮೊಬೈಲ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. 9741320748. ಇದು ತುಂಬಾ ಮುದ್ದಾಗಿರೋಂಥ ಹಸು ನೋಡಿ. ಇದು ಈ ಒಂದು ಹಸುನ 2,60,60,000 ಹೇಳ್ತಾರೆ. ಫೈನಲ್ ಆಗಿ ಒಂದು 250 ಮಾಡ್ತಾರೆ. ನೋಡಿ ಎಷ್ಟು ಮುದ್ದಾಗಿದೆ ನೋಡಿ. ಸ್ನೇಹಿತರೆ, ಇಲ್ಲಿರೋ ಕರುಗಳು ನೋಡಿ ಎಷ್ಟು ಮುದ್ದಾಗಿದೆ. ಒಂದಕ್ಕಿಂತ ಒಂದು ತುಂಬಾ ಸುಂದರವಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ.